ಹೋರಾಟಕ್ಕೆ ಸಂಬಂಧಿಸಿದಂತಹ ಸ್ಮಾರಕಗಳು ಬೆಟರ್ ಟು ಬಿ ಲೇಟ್ ದ್ಯಾನ್ ಟು ಬಿ ನೆವರ್ ಮಾತಿದೆ. ತಡವಾಗಿ ಆದ್ರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅದು ನಮ್ಮ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ಈ ಸಭೆಯ ಮೂಲಕ ನನ್ನ ಕರ್ತವ್ಯ ವಿನಂತಿ ಏನಂತಂದ್ರ ಮುಂಬರುವ ದಿನಗಳಲ್ಲಿ ಬಹು ಬೇಗನೆ ಸಂಗೊಳ್ಳಿ ರಾಯಣ್ಣನವರ ಸ್ಮಾರಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಶ್ರೀಯುತ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಶ್ರೀಯುತ ರೇವಣ್ಣ ಅವರಿಗೆ ವಿನಂತಿ ಮಾಡಿಕೊಡ್ತೀನಿ. ನಾಯಕರಾಗಿದ್ದೀರಿ, ಸಂಗೊಳ್ಳಿ ರಾಯಣ್ಣ ನೆನಪನ್ನ ಮುಂದಿನ ಪೀಳಿಗೆಗೆ ಬಡವಳಿಯಾಗಿ ಮಾಡುವಂತಹ ಜವಾಬ್ದಾರಿ ಈ ಸಮಾಜದ ಮುಖಂಡರ ಮೇಲೆ, ಈ ಸಮಾಜದ ಯುವಕರ ಮೇಲೆ, ಈ ಸಮಾಜದ ಬಂಧುಗಳ ಮೇಲಿದೆ. ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅರವಿಂದ್ ದಳವಾಯಿರವರಿಗೆ ಈಗ ಶ್ರೀ ಮಹೇಶ್ ಉದ್ದೇಶಿಸಿ ಎರಡು ಮಾತನಾಡಬೇಕೆಂದು ವಿನಂತಿ ಮಾಡ್ತೇನೆ. आज के प्रेसिडेंट एक्स मिनिस्टर रेवन्ना साहब और हमारे चीफ गेस्ट फ्यूचर चीफ मिनिस्टर सिद्धरामैया और मध्य प्रदेश से आए हुए हमारे दूसरे साथी पाल महासभा के प्रेसिडेंट से लेके नमन करने के लिए आया हो। 4 years हम संगोली रायण्णा के हमारी पार्टी की तरफ से राज्याभिषेक बनाते हैं। ये कर्नाटक के हीरो नहीं थे, वो ऑल इंडिया के हीरो थे। लेकिन सब कुछ की बात यह है कि हम किसके लिए पीछे हैं समझ में नहीं आ रहा है। महात्मा गांधी जैसा ही रोल किया था, लेकिन जिस समाज का दल है वो समाज का बल है। कुर्बा समाज के नेशनल लेवल पे दल न होने के कारण हमारे हीरो को ऐसा हो रहा है। तो मैं साथियों दिलाने के आया हूँ कि हम आपको बताना चाहते हैं कि कुर्बा सेना को आप स्ट्रॉन्ग बनाइए, ताकि हमारा सीएम हमारा पीएम क्यों बनना चाहिए, ये हमारी कामना है। संगोली रायण्णा इस द ग्रेडिंग बॉडी में कुर्बा समाज के लोग जब तक नहीं करेंगे तब तक हमारे हीरो का मान सम्मान और इज्जत नहीं बढ़ा दिया जाएगी। तो इज्जत बढ़ाने की कोशिश आपको करना है, हमें पॉलिटिकली अवेयरनेस आधा करना पड़ेगा। यही हमारे आपके साथ असत्य प्रकाश और कुर्बा सेना के स्टूडेंट को रेवन्ना जी है उसको हम ये आशीर्वाद मांग के आना चाहिए। हम मनोकामना करते हुए रायण्णा को समर्पित करके इस देश को हम जय भारत जय कर्नाटक ವೀರೇಶ್ವರ ನಮಸ್ತೆ. ದಾಸಶ್ರೇಷ್ಠ ಕನಕದಾಸರಿಗೆ ಸ್ವತಂತ್ರ ಸಂಗ್ರಾಮದಲ್ಲಿ ನನ್ನ ಕೊಳ್ಳನೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಕೊಟ್ಟ ಸಂಗೊಳ್ಳಿ ರಾಯಣ್ಣನಿಗೆ ನಮಿಸಿ ಈ ಸಮಾರಂಭವನ್ನು ಉದ್ಘಾಟಿಸಿದ ನಮ್ಮೆಲ್ಲರ ನಾಯಕರು, ಎಲ್ಲ ಶೋಷಿತ ವರ್ಗಗಳ ನಾಯಕರು ಅಂತ ಸಿದ್ದರಾಮಯ್ಯನವರೇ, ಮಾಜಿ ಸಚಿವರಾದ ಎಚ್.ಎಂ. ರೇವಣ್ಣವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಕುರುಬರ ಸೇನೆಯ ವತಿಯಿಂದ 65ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನ ಇಷ್ಟೊಂದು ಉತ್ಸಾಹದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತಸದ ಸಂಗತಿ. ಇದನ್ನೇ ಮುಡುಪಾಗಿಟ್ಟು ಈ ನಾಡಿಗೆ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ಅಡಿಪಾಯವನ್ನ ಹಾಕಿದಂತಹ ಸಂಗೊಳ್ಳಿ ರಾಯಣ್ಣನಿಗೆ ಏನು ಈ ರಾಷ್ಟ್ರದಲ್ಲಿ ಸಿಗಬೇಕಾದಂತಹ ಮಾನ್ಯತೆ ಇನ್ನೂ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಅನೇಕರು ಈಗಾಗಲೇ ಹೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣನಂತಹ ಮೇರು ವ್ಯಕ್ತಿಗಳು ಈ ಸಮಾಜದಲ್ಲಿ ಹುಟ್ಟತಕ್ಕಂಥ ನಾವೆಲ್ಲರೂ ಕೂಡ ನಿಜಕ್ಕೂ ಕೂಡ ಅದೃಷ್ಟವಂತರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅದರ ನಂತರ ಏನು 90ರ ದಶಕದಲ್ಲಿ ಉದಯ ಆದಂತಹ ಕನಕ ಗುರುಪೀಠದ ನಂತರ ಈ ನಾಡಿನಲ್ಲಿ ಏನು ಕುರುಬರ
ಸುವರ್ಣ ಯುಗ ಆರಂಭ ಆಗುತ್ತೆ ಎನ್ನುವ ಒಂದು ಕನಸು ನಾವು ಇಟ್ಕೊಂಡ್ವಿ. ಹಾಗಾಗಿ ಎಲ್ಲ ನಮ್ಮ ಸಮಾಜಕ್ಕೆ ಸೇರಿದಂತಹ ನಾಯಕರು, ಕುರುಬ ಸಮಾಜ ಸ್ವತಂತ್ರ ಇಷ್ಟು ವರ್ಷಗಳಾದ್ರೂ ಕೂಡ ನಮಗೆ ಯಾವತ್ತೂ ಕೂಡ ನಾಯಕತ್ವದ ಕೊರತೆ ಇಲ್ಲ. ಇವತ್ತು ನಮ್ಮ ನಾಯಕರಾದಂತ ವಿಶ್ವನಾಥ್ ಅವರು ಇರ್ಬೋದು, ರೇವಣ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನ ಕೊಡುತ್ತಲೇ ಬಂದಿದ್ದಾರೆ. ಆದ್ರೆ ಇವತ್ತು ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಆತಂಕ ಮೂಡ್ತಾ ಇರ್ತಕ್ಕಂಥದ್ದು ಏನು, ಹಿಂದುಳಿದ ವರ್ಗಗಳು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ನಾವು ಪ್ರಗತಿಯನ್ನ ಸಾಧಿಸುವುದರ ಜೊತೆಗೆ ಎಲ್ಲೋ ಏನು ನಾವು ವಿದ್ಯಾವಂತ ತರುಣರು, ವಿಶೇಷವಾಗಿ ಗುರುಗಳು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಹೆಚ್ಚು ಸಂಘಟನೆಯನ್ನ ಮಾಡುವುದರ ಜೊತೆಗೆ ಸಾಮಾಜಿಕ ಸ್ತರದಲ್ಲಿ ಇನ್ನು ಹೆಚ್ಚು ಪ್ರಗತಿಯನ್ನ ಸಾಧಿಸಬೇಕಾದಂತಹ ಅಗತ್ಯ ಇದೆ. ರಾಜಕೀಯ ಪರಿಣಿತಿಯನ್ನ, ರಾಜಕೀಯ ಸಂದೇಶವನ್ನ, ರಾಜಕೀಯ ಪರಿಪಕ್ವತೆಯನ್ನ ಕೂಡ ನಮ್ಮ ಯುವ ಜನರಲ್ಲಿ ನಾವು ಸಾರಲೇಬೇಕಾದಂತಹ ಅಗತ್ಯ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಾಮಾಜಿಕ ಚಳವಳಿಯಲ್ಲಿ ತಾವು ತೊಡಗಿಸಿಕೊಂಡ್ರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜಕ್ಕೆ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ. ನಿಜಕ್ಕೂ ಕೂಡ ಇನ್ನೂ ಅನೇಕ ವರ್ಷಗಳು ನಾವು ಸಂಕಷ್ಟದಲ್ಲೇ ಕಣ್ಣೀರಲ್ಲಿ ಕೈ ತೊಳಿತಕ್ಕಂತಹ ದಿನಗಳು ಮುಂದುವರಿತವೆ ಎನ್ನುವಂತಹ ಮಾತನ್ನ ಹೇಳ್ತಾ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜಕೀಯ ಅಧಿಕಾರ ಮಾತ್ರ ನಮ್ಮ ಕಣ್ಣೀರನ್ನು ಹೊರಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತಂದು, ತಾವೆಲ್ಲರೂ ಕೂಡ ಇಷ್ಟೊಂದು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದನೆ ಮಾತು. ಇವರು ಬಿಬಿಎಂಪಿ ಸದಸ್ಯರು ಮಾರೇನಹಳ್ಳಿ. चप्पाड़े। प्रथम में हमारी कुर्मा समाज की मां की गोद से जन्म लेने वाले, हिंदुस्तान में कुर्मा समाज का नाम रोशन करने वाले, हिंदुस्तान की धरती को आजाद कराने में अपने प्राण न्यौछावर करने वाले क्रांतिवीर संगोली जी और रायना जी के चरणों में अखिल भारतीय पाल महासभा की ओर से समस्त हिंदुस्तान के सारे 12 करोड़ और हमारी राय का पाल धनगर भाइयों की ओर से मैं अपनी ओर से सुमन अर्पित करता हूं, उनके चरणों में नमन करता हूं। भगवान वीरप्पा स्वामी के भी चरणों में नमन करता हूं जगन्नाथ जी महाराज के चरणों में भी नमन करते हुए, देवी अहिल्याबाई होलकर के चरणों में नमन करते हुए, आज संगोली जी रायना जी के दिवस के अवसर पर हमारी कुर्मा समाज की ओर से आयोजित इस मंच पर हिंदुस्तान पर इस समाज का नाम रोशन करने वाले कर्नाटक प्रदेश के पूर्व उप मुख्यमंत्री, समाज के भविष्य मेरे बड़े भाई सम्मान्य श्री रमैया जी इस मंच पर विराजमान। कुर्मा समाज की बात तो कर्नाटक का ही नहीं, आंध्र प्रदेश, तमिलनाडु, केरला ही नहीं, दक्षिण भारत ही नहीं, हिंदुस्तान के समस्त प्रदेशों में जाकर मन ताकत से कुर्मा समाज की बात रखने वाले, समाज विकास की दिशा देने वाले मेरे बड़े भाई पूर्व मंत्री सम्मानीय श्री एच.एन. रेवण्णा साहब मंच पर बैठे हुए आयोजन में मुझे यहाँ आप सबके दर्शन देने का सौभाग्य दिया। मैं सबके नाम नहीं जानता हूँ बंधु साथियों, मेरा धर्म और कर्म बनता है क्योंकि मैं समाज का एक सेवक हूँ। अंग्रेजी नहीं जानता हूँ, दक्षिण की भाषा नहीं जानता हूँ, केवल हिंदी जानता हूँ। इसलिए इस मंच पर जितने भी मुझसे बड़े बैठे और मेरे सामने बैठे उन सबके मैं क्रांतिवीर की जयंती के अवसर पर चरण छू रहा हूँ। देवी अहिल्या का मान बैठे उनके भी चरण छू रहा हूँ। क्रांतिवीर नौजवान जितने भी यहाँ बैठे हैं मेरे समाज के, उन सबको सादर प्रणाम करते हुए, मुझसे छोटे प्यार करते हुए अयोध्या के रामलला की मैं जयराम कर रहा हूँ। साथियों तो महादेव की मैं भाषा समझा हूँ। मैं ये जरूर कहूंगा कि क्रांतिवीर ने इस कौम के अंदर जन्म लिया है, इनकी प्रतिमा बेंगलोर में लगी है। मैं शैतान हूँ, अखिल भारतीय का दायित्व बनता है। केवल दक्षिण भारत संगोली जी रायना जी की प्रतिमा नहीं रहेगी, हिंदुस्तान के समस्त प्रदेशों में संगोली रायना जी की प्रतिमा लगेगी। और यहाँ के बाद भोपाल
थमा। कुर्मा समाज का एक राष्ट्रीय कार्यालय बनना है, तालाब के किनारे बनना है, प्रदेश की राजधानी में बनना है, वहां संगोली रायना जी की प्रतिमा भी हम लगाएंगे। और साउथ में चल के महाराष्ट्र में भी लगेगी, गुजरात में भी लगेगी, राजस्थान में भी लगेगी, पंजाब में भी लगेगी, हरियाणा में भी लगेगी, जम्मू एंड कश्मीर, हिमाचल, उत्तरांचल, उत्तर प्रदेश, दिल्ली की लोकसभा और राज्यसभा के अंदर यह देश के और महापुरुषों की और देश को दिलाने वाले क्रांति वीरों की लगी है, तो संगोली रायना जी की प्रतिमा भी लोकसभा के अंदर लगना है। मेरे मन का भी बनता है। और हिंदुस्तान रिजर्वेशन को लेके, एसटी की मांग को लेके अखिल भारतीय बाल महासभा कुर्मा महासभा के बैनर तले हम एक विशाल सभा करने जा रहे हैं। और रिजर्वेशन की मांग तो हम भारत सरकार से करेंगे, परंतु साथ में एक मांग और करेंगे कि संगोली रायना जी की प्रतिमा लोकसभा के अंदर लगे। गणेश हो गया है बंधुओं, कई करोड़ कुर्मा खड़ा है। मंच जब भी आदेश करेगा, हिंदुस्तान का कुर्मा बाल भाई आपके साथ कंधे से कंधा और कदम से कदम मिलाकर इस समाज को आगे ले जाने के लिए आप जब याद करेंगे आपके बीच में दिखाई देगा। मैं तो आपसे आग्रह कर रहा हूं कि अब साउथ से जब भी मैं आपको आवेदन करूं, निमंत्रण दूं, तो हिंदी भाषी प्रदेशों में भी मेरे कुर्मा भाई आए, कन्नड़ में बोले, तमिल में बोले, तेलुगु में बोले, मलयाली में बोले, उन मंचों पे जाकर भी ये देखे हम कि हिंदुस्तान का सारा कुर्मा भाई हिंदुस्तान के कोने कोने में जाकर पाल समाज को, कुर्मा समाज को संगठित कर रहा है। कहूं कि आने वाला कल कुर्मा कौन का है, कोई माई का लाल इसको हमको रोक नहीं। और मैं कहना चाहता हूं, ऐसा नहीं कि आज मेरी कौम कमजोर है, लोकसभा में भी है, राज्यसभा में भी है, विधानसभाओं के अंदर भी है, मंत्रिमंडलों के अंदर भी है, और देश की आजादी पर, देश को स्वतंत्र कराने में खून बहाने वाली कौम अब कमजोर नहीं रही है। दिल्ली कल हमारी होगी, देश के प्रदेश भी हमारे होंगे, कोई रोकने वाला नहीं है। दिल्ली के अंदर रोज आंदोलन होते हैं, अभी एक आंदोलन कल होने जा रहा है। मेरी कौम का आंदोलन भी जानदार होना चाहिए, शानदार होना चाहिए और दमदार होना चाहिए। तब तो हमारे क्रांतिवीर जिन्होंने अपने प्राणों की आहुति और हंसते हंसते फांसी के फंदे को चूमा है, तभी सफल होगी कि हम दिल्ली में जाके अपनी बातें मनवाएं इन्हीं शब्दों के साथ। क्योंकि मुझे 10 मिनट का समय दिया है, परंतु मैं ये कहूंगा कि हिंदुस्तान का समस्त पाल वर्ग है, रवाड़ी, देवासी, देसाई, मेरा धनगर, बघेल और जितने गवली लोग हैं, सब कुर्मा भाइयों आपके साथ में हैं। जब जब आप जयंती मनाएं हमें जरूर याद करें। हिंदुस्तान से समस्त कुर्मा भाई आपके बीच में आएंगे। इन्हीं शब्दों के साथ आपने मुझे सुना और मुझे बुलाया। मैं नौजवान साथियों से प्रार्थना करूंगा कि बुजुर्गों के साथ चल के आप हिंदुस्तान के आयोजनों में जरूर जाना, क्यों आप नौजवान हैं, आप इस कौम के हनुमान हैं, आप इस कौम के अंगद और नल नील हैं। इस समाज को एक सूत्र में बांधने के लिए, इस समाज की सोची हुई दिशा को ऊंचाइयों तक पहुंचाने के लिए, इस समाज को अधिकार मिले, उसके लिए आप राम जी की सेना ने जैसे सेतुबंध रामेश्वर बांधा था, इस समाज की एकता की आप मुझे प्रकाश की जरूरत है, सत्य की जरूरत है। बहुत सारे पदाधिकारी बैठे, उनका मैंने नाम लिया नहीं ले पाया हूँ, तमिलनाडु से भी आए हैं। आप पुरानी माने, बस हाथ उठा के एक बार संगोली रायना जी की जरा ताकत के साथ संगोली रायना, संगोली रायना, वीरप्पा भगवान होलकर की जय कुर्मा। ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ತಿಳಿಸ್ತಾ, ಇವತ್ತು ನಮ್ಮ ಸಮಾಜದವರಾದಂಥ ಸಂಗೊಳ್ಳಿ ರಾಯಣ್ಣ ಹುಟ್ಟುಹಬ್ಬ ಹಾಗೂ ಅವರು ಸಹ ಸ್ವಾತಂತ್ರ್ಯ ಸೇನಾನಿ ಅಂತ ಸೇನಾನಿಯ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಕುರುಬರ ಸೇನೆ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಅಭಿನಂದನೆ ತಿಳಿಸ್ತಾ,
ಅವರೇನು ಎಲ್ಲ ಈಗ ವೆಬ್ಸೈಟ್ ಸಹ ಉದ್ಘಾಟನೆ ಮಾಡಿದ್ದಾರೆ. ಆ ವೆಬ್ಸೈಟ್ ಮುಖಾಂತರ ಯಾರಿಗೆ ಈಗ ನಾವು ಡಾಕ್ಟರ್ ಆಗಿರ್ಬೇಕು, ಇಂಜಿನಿಯರ್ ಆಗಿರ್ಬೋದು, ರಾಜಕೀಯದವರಾಗಿರ್ಬೋದು, ರಿಸರ್ವೇಶನ್ ಮುಖಾಂತರನೇ ನಾವೆಲ್ಲ ಒಳ್ಳೊಳ್ಳೆ ಉದ್ಯೋಗ ನಾಯಕರಾದಂತಹ ಎತ್ತಂಬ್ರು ಮತ್ತು ಅಲ್ಲಿನ ಆ ಭಾಗದ ಮುಖಂಡರಿಗೆಲ್ಲ ನಾವೊಂದು 10 ಎಕರೆ ಜಾಗ ಕೊಡಿಸ್ಕೊಡ್ತೀವಿ. ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ನೀವು ಆ ಜಾಗವನ್ನು ಅಲ್ಲಿ ಇರ್ತಕ್ಕಂಥ ಜಮೀನ್ದಾರ ಕಡೆಯಿಂದ ನಮಗೆ ಕೊಡಿಸಿ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ವಿ. ಆದ್ರೆ ಅಲ್ಲಿನ ಜನರ ನಾನು ನಿರ್ಲಕ್ಷ್ಯನೂ ಅಂತ ಹೇಳ್ಬೋದು, ನಮ್ಗೆ ಸಹಕಾರ ನೀಡಿಲ್ಲ. ಇವತ್ತು ಸಹ ನಾವು ವೇದಿಕೆ ಮುಖಾಂತರ ನಮ್ಮ ಮುಖಂಡರ ಮುಖಾಂತರ ಹೇಳ್ತಾ ಇದ್ದೀನಿ, ಅಲ್ಲಿನ ನಮ್ಮ ಸಮಾಜದ ಮುಖಂಡರು ಯಾರು ನೀನು ಗಲ್ಕೇರಿಸಿರುವಂತಹ ಸ್ಥಳದಲ್ಲಿ ಒಂದು 10 ಎಕರೆ ಜಮೀನು ಕೊಡಿಸ್ತಾರೆ, ಆ ಜಮೀನುಗಾರಂತ ಹಣವನ್ನು ನಾವು ಸಂಗ್ರಹ ಮಾಡೋದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಏನು ಇವತ್ತು ಕುರುಬರ ಸೇನೆ ಸಂಘಟನೆ ಆಗಿದೆಯೋ, ನೀವು ಎಲ್ಲ ವಿದ್ಯಾವಂತರಿದ್ದೀರಿ, ನಿಮ್ಮ ಎಲ್ಲ ಕಡೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಂಘಟನೆ ಮಾಡಿ, ನಾವು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಇರ್ಬೋದು, ಕುರುಬ ಸಂಘ ಇರ್ಬೋದು, ಎಲ್ಲ ನಮ್ಮ ಸಮಾಜದ ಮುಖಂಡರು ನಿಮ್ ಜೊತೆ ಇರ್ತೇವೆ, ನಮ್ಮ ಸಮಾಜವನ್ನು ಕಟ್ಟಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಯಾವುದೇ ಹೋರಾಟಗಳು ಯಾವುದೇ ಮೂಲೆಯಲ್ಲಾಗ್ಲಿ ತಾವೆಲ್ಲ ಬಂದು ಭಾಗವಹಿಸಬೇಕು. ಆ ಹೋರಾಟಕ್ಕೆ, ನಮ್ಮ ಸಮಾಜದ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ನಾಯಕರು ಈ ರಾಜ್ಯವನ್ನು, ಈ ದೇಶವನ್ನು ಹಿಡಿಯುವಂತ ಕೆಲಸಕ್ಕೆ ತಾವೆಲ್ಲ ಕೈಗೂಡಿಸಬೇಕು ಅಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮತ್ತೆ ಜೈ ಸಂಗೊಳ್ಳಿ ರಾಯಣ್ಣ. सर्वप्रथम ನಾನು ಇವತ್ತು ಭಾರತೀಯ ಸ್ವಾತಂತ್ರ್ಯ ದಿನ आणि ಸಂಗೊಳ್ಳಿ ರಾಯಣ್ಣ ಜನ್ಮೋತ್ಸವ ನಿಮ್ಮ ಎಲ್ಲರಿಗೂ ನಾನು ನನ್ನ ವತಿಯಿಂದ ನಾನು ಶುಭಾಶಯ ಕೊಡ್ತೀನಿ. ನಾನು ಎಸ್.ಎಲ್. ಅಕ್ಕಿಸಾಗರ, ನಮ್ಮೂರ ಚಂದ್ರಗಿ ಬೆಳಗಾವದಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದಾರೆ. ನಾನು ಮುಂಬೈದಲ್ಲಿ ರಿಸರ್ವ್ ಬ್ಯಾಂಕ್ ಕೆಲಸ ಮಾಡ್ತೇನೆ. ಈಗ ನನಗೆ 2-3 ಮಿನಿಟ್ ಕಷ್ಟ ಕೊಟ್ಟಿದ್ದಾರೆ, ಅಷ್ಟೇ ನಾ ಮಾತಾಡ್ತೀನಿ, ಜಾಸ್ತಿ ಮಾತಾಡೋದಿಲ್ಲ. ನಾ ಒಂದೇ ಪ್ರಶ್ನೆ ಕೇಳ್ತೀನಿ. ಈ ನಾನು ಕಾಗಿನೆಲೆಗೆ ಹೋಗಿದ್ದೀನಿ. ಕಾಗಿನೆಲೆದಾಗ ನಮ್ಮ ಸಿದ್ದರಾಮಯ್ಯರು ಒಂದು ಮಾತು ಮಾತಾಡಿದರು. ಅವ್ರು ಅಂದಿದ್ರು ಕಿ ಆಕ್ರೋಶ ಪಟ್ರ ನಮಗೇನು ಸಿಗುವಂಗಿಲ್ಲ, ಕಿವ ನಾವು ಬಾಳ ಏನು ಮಾತಾಡಿದ್ರು ನಮಗೇನು ಸಿಗುವಂಗಿಲ್ಲ. ದಟ್ ಐ ರಿಮೆಂಬರ್ ಆಲ್ವೇಸ್. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ कि भारत का कोई संभालना होगा, इनको हमें हमको पैसा देना होगा, वक्त देना होगा, तब ये कुछ कर सकते हैं. इसी बात की आपके पास से मैं अपेक्षा रखते हुए आपको धन्यवाद देता हूँ वापस एक बार, और मैं अपनी बात रखता हूँ. ಆಸೀನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯ ನಾಯಕರ, ಕುರುಬ ಸೇನೆಯ ಪದಾಧಿಕಾರಿಗಳ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಸೋದರ ಸೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಸತ್ಯಪ್ರಕಾಶ್ ಅವರ ತಂಡ ವಿದ್ಯಾವಂತರ ತಂಡ, ಪೂರ್ಣವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಯುವಕರು, ಯುವತಿಯರು, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಡಾಕ್ಟರ್ಸ್ ಮತ್ತು ಇನ್ನಿತರ ಉನ್ನತ ವ್ಯಾಸಂಗದಲ್ಲಿರ್ತಕ್ಕಂಥ ಒಂದು ತಂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಅವಶ್ಯಕ. ಸಿದ್ದರಾಮಯ್ಯನವರು 500ನೇ ಕನಕ ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ರಿಂದ ರಾಜ್ಯದ ಮೂಲೆಗಳಲ್ಲಿ ಇವತ್ತು ಕುರುಬರು, ನಾವು ಕುರುಬರು ಅಂತ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಬಂತು. ಇವತ್ತು ಅದರ ಅಡಿಯಲ್ಲಿ ಅನೇಕ ಸಂಘಟನೆಗಳು ಉಟ್ಕೊಂಡು, ಮಾನ್ಯ ರವಿ ಅವರ ನೇತೃತ್ವದಲ್ಲಿ ಕನಕ ಸೇನೆ ಬಂತು, ಮಾನ್ಯ ನಮ್ಮ ವೆಂಕಟೇಶ್ ಮೂರ್ತಿ ಅವರ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಬಂತು, ಕಾಳಿದಾಸ ಸಾಂಸ್ಕೃತಿಕ ಸಂಘ ಬಂತು, ಅಹಲ್ಯಾಬಾಯಿ ಹೋಳ್ಕರ್ ಸಂಘಟನೆ ಬಂತು. ಇವೆಲ್ಲ ಕೂಡ ಧ್ಯೇಯ ಒಂದೇ, ಸಮಾಜದ ಸಂಘಟನೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಯುವಕರು ಮಾಡಿರ್ತಕ್ಕಂಥ ಕೆಲಸನ ನಾನು ಸಂತೋಷದಿಂದ ಶ್ಲಾಘನೆ ಮಾಡ್ತೇನೆ. ಮಾತನಾಡಿದಂತ ಎಲ್ಲರ ಅನಿಸಿಕೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತಮ್ಮದೇ ಆದಂತ ದಾಟಿಯಲ್ಲಿ ಹೇಳಿದ್ದಾರೆ. ನಾವು ಬೆಳಗಾಂ ಕಡೆ ಹೋದ್ರೆ ಅಲ್ಲಿ ಮನೆ ಮಾತಾಗಿದೆ. ಏನಾದ್ರೂ ಮಕ್ಕಳು ಜೋರಾಗಿ ಹತ್ರ ಸಂಗೊಳ್ಳಿ ರಾಯಣ್ಣ ಬರ್ತಾನೆ ಅಂದ್ರೆ ಮಕ್ಕಳು ಅಳ್ತಾ ಇರ್ಲಿಲ್ಲ ಅಂತಕ್ಕಂಥ ಗಾದೆ ಮಾತಿದೆ. ಮತ್ತು ನಾವು ಇನ್ನು ಮಾಡಬೇಕಾದ ಕೆಲಸ ಏನು, ಕನಕದಾಸರ
ಕೃತಿಗಳು ಮತ್ತು ಕನಕದಾಸರ ಚಿಂತನೆ ಸಾರಸತ್ವ ಲೋಕಕ್ಕೆ ಬರೋದಕ್ಕೆ ಎಷ್ಟು ವರ್ಷ ಆಯ್ತು. ಈಗ ನಮ್ಮ ಕೆಲಸ ಸ್ವತಂತ್ರ ಸೇನಾನಿ ಏನು ನಮ್ಮ ಸಂಗೊಳ್ಳಿ ರಾಯಣ್ಣನವರ ವಿಷಯ ಕೂಡ ಅವರ ಫೋಟೋ ಇರಬಹುದು, ಅವರ ಕೃತಿಗಳು. ಇವುಗಳಲ್ಲಿ MLA ಗೆದ್ದಿದ್ದಾರೆ, MLA ಇದ್ದಾರೆ, ಮೇಯರ್ಗಳಿದ್ದಾರೆ, ಬಂದಿದ್ದಾರೆ, ತಮಿಳುನಾಡಿನಿಂದ ಬಂದಿದ್ದಾರೆ. ನಮ್ಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಪಾಲ್ ಸಮಾಜ, ರಬ್ಬಾರಿ, ಗಡಾರಿಯ, ಇದು ರೀತಿ ಅನೇಕ ಹೆಸರಿನಲ್ಲಿ ಕರೀತಕ್ಕಂಥ ಈ ಸಮಾಜ ಇವತ್ತು ಒಂದು ವೇದಿಕೆಗೆ ಬರುವಂತ ಒಂದು ಅವಕಾಶ ನಮ್ಮ ಸತ್ಯಪ್ರಕಾಶ್ ಅವರು ಮಾಡಿದ್ದಾರೆ. ನಾನು ಇನ್ನು ಹೆಚ್ಚು ಸಮಯನ ತೆಗೆದುಕೊಳ್ಳದೆ ನಿಮ್ಮ ಮುಂದಿನ ದಿನಮಾನದಲ್ಲಿ ನೀವು ಯುವಕರಿದ್ದೀರಿ, ಏನು ವೆಬ್ಸೈಟ್ ಮಾಡಿದಿರಿ, ಇವತ್ತಿನ ಸಮಯಕ್ಕೆ ಇಂದಿನ ಆಧುನಿಕ ಭಾರತಕ್ಕೆ ನಿಮ್ಮ ವೆಬ್ಸೈಟ್ ಬಹಳ ಅವಶ್ಯಕ. ಹೆಚ್ಚಿನ ಮಾಹಿತಿಯನ್ನ ಕೊಡುವ ಮೂಲಕ ಇಡೀ ಪ್ರಪಂಚಕ್ಕೆ ಈ ಸಮಾಜದ ಮಾಹಿತಿಗಳನ್ನ ತಾವು ಕೊಡುವಂತ ಕೆಲಸವನ್ನು ಮಾಡಿ ಅಂತ ಹೇಳಿ ಹಾರೈಸಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನ ಶುಭಾಶಯವನ್ನ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಇವರು ವೇದಿಕೆಯ ಮುಂದೆ ಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಅಧ್ಯಕ್ಷರಾದಂತ